8ನೇ ಮಹಾಶಿವರಾತ್ರಿಯ ಪ್ರಯುಕ್ತ ಪೂರ್ವಭಾವಿ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಅಶೋಕವನದ ಶ್ರೀ ರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಶಿವಪ್ರತಿಷ್ಠಾನ ಸೇವಾ ಸಮಿತಿಯಿಂದ 8ನೇ ಮಹಾಶಿವರಾತ್ರಿ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಶಾಸಕ ಅಶೋಕ್ ಪಟ್ಟಣ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. 8ನೇ ಮಹಾಶಿವರಾತ್ರಿ ಕಾರ್ಯಕ್ರಮಗಳು ಶುಕ್ರವಾರ ದಿನಾಂಕ 26/2/2025 ಬೆಳಿಗ್ಗೆ 8 ಗಂಟೆಗೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ ಕಾರ್ಯಕ್ರಮ, ಶಿವನ ಮೂರ್ತಿ ಹಾಗೂ ಬೃಹದಾಕಾರದ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾಯಂಕಾಲ 4ರಿಂದ 6 ಗಂಟೆಯವರೆಗೆ ಸಂಗೀತ, ಭಜನಾ ಕಾರ್ಯಕ್ರಮಗಳು, ವಿವಿಧ ಭಜನಾ ಮಂಡಳಿ ಹಾಗೂ ಪಂಡಿತ್ ಪುಟ್ಟರಾಜ್ ಸಂಗೀತ ಪಾಠಶಾಲೆ, ಕುಮಾರೇಶ್ವರ ಸಂಗೀತ ಪಾಠಶಾಲೆ, ಸಹಜ ಸ್ಥಿತಿ ಯೋಗ ಸತ್ಸಂಗ ಬಳಗ ವತಿಯಿಂದ ಶಿವನಾಮ ಸ್ಮರಣೆ ಭಜನಾ ಕಾರ್ಯಕ್ರಮ. 7 ಗಂಟೆಯಿಂದ 8 ಗಂಟೆಯವರೆಗೆ ಮಹಾಶಿವರಾತ್ರಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು ಅಧ್ಯಕ್ಷರು ಶಿವಪ್ರತಿಷ್ಠಾನ ಸೇವಾ ಸಮಿತಿ ಶಾಸಕ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಭರತನಾಟ್ಯ ನೃತ್ಯ ಕಾರ್ಯಕ್ರಮ ವಿದ್ವಾನ್ ಸರ್ವೇಶ್ವರ್ ಮನದಾಚಾರ್ ಪದ್ಮಭಾಸ್ಕರ ನೃತ್ಯ ಕಲಾ ಕೇಂದ್ರ ರಾಮದುರ್ಗ ಹಾಗೂ ಪಂಚಕಟ್ಟಿಮಠ್ ಮಾಧ್ಯಮ ಶಾಲೆ, BPS ಆಂಗ್ಲ ಮಾಧ್ಯಮ ಶಾಲೆ ಪ್ರವಚನ ರಾತ್ರಿ 9 ಗಂಟೆಯಿಂದ 12:30ರವರೆಗೆ ಶ್ರೀ ಪರಮಪೂಜ್ಯ ಅಭಿನವ ಮೃತ್ಯುಂಜಯ ಮನಕವಾಡ್ ವಿಶೇಷವಾಗಿ ಪ್ರವಚನ ನೀಡಲಿದ್ದಾರೆ. ನಂತರ ಶಾಸಕ ಅಶೋಕ್ ಪಟ್ಟಣ್ ಸುದ್ದಿಗಾರರ ಜೊತೆ ಮಾತನಾಡಿದರು. ಸೂಚನೆ: ಶಿವನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಶಾಂತಿ, ಸುವ್ಯವಸ್ಥೆ, ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಿವಪ್ರತಿಷ್ಠಾನ ಸೇವಾ ಸಮಿತಿಯ ಸದಸ್ಯರುಗಳಾದ ಗಿರೀಶ್ ನಾಮಗೌಡ್, ಸುರೇಶ್ ಫತ್ತೇಪುರ್, ಮೊಹಮ್ಮದ್ ಶಫಿ, ಜಯಪ್ರಕಾಶ್ ಶಿಂದೆ, ನ್ಯಾಯವಾದಿ ರಾಜು ತೋಳಗಟ್ಟಿ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಮದುರ್ಗ ತಾಲೂಕಿನ ಶಿವಪ್ರತಿಷ್ಠಾನ ಸೇವಾ ಸಮಿತಿಯಿಂದ 8ನೇ ವರ್ಷ ಈ ದಿನ ನಾವು ಶಿವರಾತ್ರಿ ಮಾಡ್ತಾಯಿದ್ದೀವಿ. ಸುಮಾರು 1ರಿಂದ 1.5 ಲಕ್ಷ ಜನ ಸೇರೋ ಸಂಭವ ಇದೆ. ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕಮಿಟಿ ಮೆಂಬರ್ಗಳು ಕೂಡ ಎಲ್ಲ ಸಹಾಯ ಮಾಡಿ ಭಾಳ ವಿಜೃಂಭಣೆ ಮಾಡೋಕ್ಕೆಲ್ಲ ಒಪ್ಕೊಂಡಿದ್ದಾರೆ. ನಾವೆಲ್ಲ ಇದನ್ನು ಅದ್ದೂರಿಯಾಗಿ ಪ್ರತಿ ವರ್ಷ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿ ಇನ್ನೂ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ನಾವು ಸಹಾಯ ಪಡ್ಕೊಂಡು ಇದನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಕಾರ್ಯಕ್ರಮ ಇಟ್ಕೊಂಡಿರ್ತೀರಿ. ಈ ವರ್ಷ ಏನಾದ್ರು ಬದಲಾವಣೆ ಆಗಿದೆಯಾ? ಈಗ ಒಬ್ಬರು ಸ್ವಾಮಿಗಳಿಗೆ ಒಬ್ಬರಿಗೆ ಪ್ರವಚನ ಮಾಡೋಕ್ಕೆ ನವಲಗುಂದ ಒಬ್ಬರು ಸ್ವಾಮಿಗಳು ಅವ್ರಿಗೊಬ್ರು ಬರ್ತಾಯಿದ್ದಾರೆ. 9ರಿಂದ 12 ಗಂಟೆಗೆ ಪ್ರವಚನ ಕೊಡ್ತಾರೆ. ಅದಕ್ಕೆ ಮೊದಲು 2-3 ಕಾರ್ಯಕ್ರಮ ಇದೆ, ಇನ್ನೂ ಫಿಕ್ಸ್ ಆಗಿಲ್ಲ. ನಾಳೆ 2 ದಿನದಾಗೆ ಎಲ್ಲ ಕಾರ್ಯಕ್ರಮಗಳು, ಇದು ನಮ್ಮ ಸಂಗೀತ ಕಾರ್ಯಕ್ರಮಗಳು ಆಗಲಿ ಎಲ್ಲ ನಾವು ಈಗ ಅರೇಂಜ್ ಮಾಡ್ತಾಯಿದ್ವಿ. 2 ದಿನದಾಗೆ ಪಾಂಪ್ಲೆಟ್ ಸಮೇತ ಎಲ್ಲರಿಗೂ ನಮ್ಮ ರಾಮದುರ್ಗ ಜನತೆಗೆ ತಿಳಿಸ್ತೀವಿ.